ಎಲ್ರಿಗೂ ನಮಸ್ಕಾರ. 2009ರಲ್ಲಿ ನಡೆದಿರುವಂಥ PDO ಪರೀಕ್ಷೆಯಲ್ಲಿ ಕನ್ನಡದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದರು, ಯಾವ ರೀತಿ ಕೇಳ್ಬೋದು ಅನ್ನೋದು ಒಂದು ನಿಮಗೆ ಈ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋದಂಗೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ್ಯಾವ ಥರ ಪ್ರಶ್ನೆಗಳು ಬರ್ಬೋದು ಅಂತ. ನೋಡ್ತಾ ಹೋಗೋಣ. ಈಗ ಒಂದೊಂದೇ ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋಗೋಣ. ದಾರಿ ಹೋಕ ಈ ಪದದ ಸಮಾನಾರ್ಥಕ ಪದ. ದಾರಿ ಹೋಕ ಅಂದರೆ ಇದಕ್ಕೆ ಸಮ ಆಗಿರೋಂಥ ಪದ ಯಾವುದು ಅಂದರೆ ದಾರಿಯಲ್ಲಿ ಹೋಗುತ್ತಿರುವವ, ಪ್ರವಾಸಿ, ದಾರಿಯಲ್ಲಿ ನಿಂತವ, ದಾರಿಗೆ ಅಡ್ಡ ಬಂದವನು ಅಂತ ಇದೆ. ದಾರಿ ಹೋಕ ಅಂದರೆ ದಾರಿಯಲ್ಲಿ ಹೋಗುತ್ತಿರುವವನು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದಕ್ಕೆ ಎ ಆನ್ಸರ್. ಇನ್ನು ಜುಲ್ಮಾನೆ ಇದರ ವ್ಯಾಕರಣ ವಿಶೇಷಣ ಏನು? ಇದು ಒಂದು ನುಡಿಗಟ್ಟುನ, ಅನ್ಯ ದೇಶ ಪದನ, ದಂಡನ, ದ್ವಿರುಕ್ತಿನ. ಜುಲ್ಮಾನೆ ಅಂದರೆ ದಂಡ ಅನ್ನೋದು ಒಂದು, ಆದರೆ ವ್ಯಾಕರಣದಲ್ಲಿ ವಿಶೇಷಣ ಬಂದಾಗ ಇದೊಂದು ಅನ್ಯ ದೇಶೀಯ ಪದ. ಜುಲ್ಮಾನೆ ಅನ್ನೋದು ಒಂದು ಅನ್ಯ ದೇಶೀಯ ಪದ. ಯಾವ ದೇಶೀಯ ಪದ ಅಂತಂದರೆ ಇದು ಪೌರಸಿ ಭಾಷೆಯ ಪದ. ಪೌರಸಿ ಭಾಷೆದು ಇದು ಜುಲ್ಮಾನೆ ಅನ್ನೋದು. ಭುವಿ ಪದದ ತತ್ಸಮ ಪದ ಏನು? ಭುವಿ ಅಂದರೆ ಭೂಮಿ ಅಂತ. ಭೂಮಿ ಇದರ ಸಮಾನಾರ್ಥಕ ಪದ. ಇನ್ನು ಅಗತ್ಯ ಈ ಪದದ ವಿರುದ್ಧ ಪದ ನಿಮಗೆಲ್ಲ ಗೊತ್ತು. ಅಗತ್ಯ ಅಂದರೆ ಈಸಿಯಾಗಿ ಇದನ್ನು ಹೇಳ್ತೀರಾ ನೀವೆಲ್ಲ. ನಿರಗತ್ಯನ, ಅಗತ್ಯನ, ಅನಗತ್ಯನ, ಸನಗತ್ಯನ. ಅನಗತ್ಯವಾಗಿ ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ತಾರಲ್ಲ, ಅಗತ್ಯ ಅಂದರೆ ಅದಕ್ಕೆ ವಿರುದ್ಧಾರ್ಥಕ ಪದ ಅನಗತ್ಯ. ಎರವಲು ಈ ಪದದ ಸಮಾನಾರ್ಥಕ ಪದ ಇದು. ಎರವಲು ಅಂದರೆ ಅವಲಕ್ಕಿನ, ಅವಳಿ ಜವಳಿನ, ಅದಲು ಬದುಲುನ, ಸಾಲನ ಅಂತ. ಎರವಲು ಅಂತಂದರೆ ಸಾಲ ಪಡ್ಕೊಳ್ಳೋದು, ಅವರಿಂದ ಎರವಲು ಪಡ್ಕೊತಾ ಇದ್ದೀವಿ ಅಂತ. ಸಾಲ ಅಂತ ಇದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಅರ್ಥ. ನೀರು ನಿಡಿ ಇದಕ್ಕೆ ವ್ಯಾಕರಣದಲ್ಲಿ ಏನು ಹೆಸರಿದೆ ಅಂತ? ದ್ವಿರುಕ್ತಿನ, ಜೋಡಿ ಪದನ, ಅನುಕರಣ ವ್ಯಯನ, ಭಾವಸೂಚಕನ ಅಂತ. ದ್ವಿರುಕ್ತಿ ಅಂತಂದರೆ ಎರಡು ಸಲ ಅದು ರಿಪೀಟ್ ಆಗಬೇಕು ಅಂಥದನ್ನು ದ್ವಿರುಕ್ತಿ ಅಂತಾರೆ. ಎರಡು ಸಲ ರಿಪೀಟ್ ಆದರೆ ದ್ವಿರುಕ್ತಿ ಅಂತಾರೆ. ಇನ್ನು ಅನುಕರಣ ವ್ಯಯ ಅಂದರೆ ಅದು ಧ್ವನಿ ಬರುವಂಥದ್ದು. ಏನು ಸರಸರ ಈ ಥರ ಸೌಂಡ್ ಬರುತ್ತಲ್ಲ, ಸೌಂಡನ್ನು ಅನುಕರಣೆ ಮಾಡುವಂಥದ್ದು ಅನುಕರಣ ವ್ಯಯ. ಭಾವಸೂಚಕ ವ್ಯಯ ಅಂದರೆ ಭಾವನೆಗಳ ಒಂದು ಸೂಚಕ ಬರುತ್ತಲ್ಲ, ಭಾವಸೂಚಕ ವ್ಯಯ, ಆ ಥರ ಇದಿರೋ ಅಂಥದ್ದು. ಇನ್ನು ಜೋಡಿ ಪದ ಪ್ರಾಸಕ್ಕಾಗಿ ಬಳಸುವಂಥದ್ದು. ಒಂದು ಪದ ಇರುತ್ತೆ, ಆ ಪದಕ್ಕೆ ಇನ್ನೊಂದು ಪದವನ್ನು ಬಳಸ್ತೀವಿ, ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ಆದರೆ ಪ್ರಾಸಕ್ಕಾಗಿ ಬಳಸ್ತೀವಿ. ಈಗ ನೀರು ನಿಡಿ ನೋಡಿ, ನೀರು ಅನ್ನೋದು ಒಂದು ಪದ, ಅದಕ್ಕೆ ನಿಡಿ ಅನ್ನೋದನ್ನು ನಾವು ಪ್ರಾಸಕ್ಕಾಗಿ ಬಳಸಿದ್ದೀವಿ. ಹಾಗಾಗಿ ಇದು ಜೋಡಿ ಪದ ಅಂತ. ಕೈ ಕೊಡು ಈ ನುಡಿಗಟ್ಟಿನ ಅರ್ಥ ಏನು ಅಂತ. ಕೈ ಕೊಡು ಅಂತಂದರೆ ಕೈ ಕುಲುಕು, ಕೈ ಜೋಡಿಸು, ಮೋಸ ಮಾಡು, ಕೈ ಸೇರಿಸು ಅಂತ. ಕೈ ಕೊಡುವುದು ಅಂತಂದರೆ ಸಾಮಾನ್ಯವಾಗಿ ನಾವು ಗ್ರಾಮೀಣ ಭಾಷೆಗೆಲ್ಲ ಬಳಸ್ತಾ ಇದ್ದೀವಿ, ಕೈ ಕೊಟ್ಟರು ಇವರು ಅಂತ. ಮೋಸ ಮಾಡು ಅಂತ ಇದಕ್ಕೆ ಅರ್ಥ. ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಗಾದೆಯ ಅರ್ಥ ಮಾತಿದ್ದರೆ ಜಗಳ, ಮಾತು ತಿಳಿದರೆ ಜಗಳ ಆಡಬಹುದು, ಮಾತಿನಲ್ಲಿ ತೂಕವಿರಲಿ, ಜಗಳ ಬೇಕಿದ್ದರೆ ಮಾತು ಬೇಕು. ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಂದರೆ ಮಾತು ಹೆಚ್ಚಿಗೆ ಮಾತಾಡೋನು ಅವನಿಗೆ ಜಗಳ ಅವನ ಜೊತೆಗೆ ಜಗಳ ಆಡೋರು ಸೋಲ್ತಾರೆ ಅಂತಲ್ಲ ಇದರ ಅರ್ಥ. ಮಾತಿನಲ್ಲಿ ತೂಕ ಇರಬೇಕು. ತೂಕವಾಗಿ ನಾವು ಮಾತಾಡಿದಾಗ, ತುಂಬ ಒಂದು ತಿಳುವಳಿಕೆಯಿಂದ ಮಾತುಗಳನ್ನು ಆಡಿದಾಗ ಅಂಥವ್ರಿಗೆ ಜಗಳ ಇರೋದಿಲ್ಲ ಅಂತ ಇದರ ಅರ್ಥ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದರೆ ಇದಕ್ಕೆ ಆಪ್ಷನ್ ಸಿ, ಮಾತಿನಲ್ಲಿ ತೂಕವಿರಲಿ, ಇದಕ್ಕೆ ಉತ್ತರ. ಸಸ್ಯಾಹಾರ ಇದರ ಒಂದು ಶುದ್ಧ ರೂಪ ಏನು? ನೋಡಿ, ಸಸ್ಯಾಹಾರ ಅನ್ನೋ ಪದಕ್ಕೆ ಶುದ್ಧ ರೂಪ ಇದು ಸಸ್ಯಾಹಾರ, ಸಾಸ್ಯಾಹಾರ, ಸಸ್ಯಾಹಾರ ಅಂತ ಇದೆ. ಇದರ ಒಂದು ಶುದ್ಧ ರೂಪ ಸಸ್ಯಾಹಾರ. ಆಪ್ಷನ್ ಎ ಸಸ್ಯಾಹಾರ ಆಗುತ್ತೆ. ಕುರುಹು ಈ ಪದದ ಒಂದು ಸಮಾನಾರ್ಥಕ ಪದ. ಕುರುಹು ಅಂದರೆ ಕುರು, ಕರು, ಗುರುತು, ಗರಿಕೆ ಅಂತ. ಕುರು ಅಂದರೆ ಅದೊಂದು ವಂಶದ ಹೆಸರು, ಕುರು ವಂಶ ಅಂತ. ಕರು ಅಂದರೆ ಹಸುವಿನ ಒಂದು ಮರಿ ಕರು. ಇನ್ನು ಗರಿಕೆ ಅನ್ನೋದು ಒಂದು ಹುಲ್ಲಿನ ಜಾತಿಗೆ ಸೇರಿರುವಂಥದ್ದು. ಕುರುಹು ಅಂತಂದರೆ ಗುರುತು. ಕುರುಗೆ ಸಮಾನಾರ್ಥಕ ಪದ ಗುರುತು. ಇಲ್ಲಿ ಹೋಗಿದೆ. ನೆಕ್ಸ್ಟ್ ನೋಡಿ, ಬಂಡೆಗಲ್ಲು ಇದನ್ನು ಬಿಡಿಸಿ ಬರೆದಾಗ ಬಂಡೆ ಪ್ಲಸ್ ಗಲ್ಲು, ಬಂ ಪ್ಲಸ್ ಡೆಗಲ್ಲು, ಬಂಡೆಗ ಪ್ಲಸ್ ಹಲ್ಲು, ಬಂಡೆ ಪ್ಲಸ್ ಕಲ್ಲು. ಇದನ್ನು ಯಾವ ರೀತಿ ಬರಿಬೋದು ನೋಡಿ? ಬಂಡೆ ಪ್ಲಸ್ ಕಲ್ಲು ಅಂತ ಬರಿಬೋದು ಇದನ್ನು. ಬಂಡೆ ಪ್ಲಸ್ ಕಲ್ಲು
ಬಂಡೆಗಲ್ಲು. ಇದು ಯಾವ ಸಂಧಿ ಆಗುತ್ತೆ ನೋಡಿ, ಇದು ಉತ್ತರ ಬಂಡೆ ಪ್ಲಸ್ ಕಲ್ಲು, ಬಂಡೆಕಲ್ಲು. ಓಕೆ, ಈ ಖಾ ಜಾಗದಲ್ಲಿ ಅದೇ ಜಾತಿಯ ಗಾ ಬಂದಿದೆ ಅಲ್ವಾ, ಅದೇ ಜಾತಿಯ ಮೂರನೇ ವರ್ಗೀಯ ವ್ಯಂಜನ ಗಾ ಬಂದಿದೆ. ಹಾಗಾಗಿ ಖಾ ಜಾಗಕ್ಕೆ ಗಾ ಬಂದಾಗ ಆದೇಶವಾಗಿ ಬಂದಿದೆ, ಖಾ ಜಾಗಕ್ಕೆ ಬದಲಾಗಿ ಗಾ ಆದೇಶವಾಗಿ ಬಂದಿದೆ. ಹಾಗಾಗಿ ಇದು ಆದೇಶ ಸಂಧಿ ಬಂಡೆಗಲ್ಲು ಅನ್ನೋದು. ವರ್ಣಮಾಲೆಯಲ್ಲಿ ಅಂ ಅಕ್ಷರಕ್ಕೆ ಈ ಹೆಸರಿದೆ. ವರ್ಣಮಾಲೆಯಲ್ಲಿ ಅಂ ಅಹ ಅನ್ನೋ ಅಕ್ಷರಕ್ಕೆ ಅನುಸ್ವಾರ ವಿಸರ್ಗ ಅಂತ ಕರೀತಾರೆ. ಅಂ ಅಂದರೆ ಅನುಸ್ವಾರ, ಅಹ ಅಂದರೆ ವಿಸರ್ಗ. ಇಲ್ಲಿ ಅಂ ಅಕ್ಷರಕ್ಕೆ ಅನುಸ್ವಾರ ಅಂತ ಕರೀತಾರೆ. ಒಟ್ಟು ವರ್ಣಮಾಲೆಯಲ್ಲಿ 49 ಅಕ್ಷರಗಳನ್ನು ಕಾಣ್ಬೋದು. ಅದರಲ್ಲಿ 13 ಸ್ವರ, 34 ವ್ಯಂಜನ, 2 ಯೋಗವಾಹಕಗಳಿವೆ. ಆ 2 ಯೋಗವಾಹಕಗಳೇ ಅನುಸ್ವಾರ ಮತ್ತು ವಿಸರ್ಗ. ಅಂ ಅಂದರೆ ಅನುಸ್ವಾರ, ಅಹ ಅಂದರೆ ವಿಸರ್ಗ. ನಿಚ್ಚಣಿಕೆ ಪದದ ಅರ್ಥ. ನಿಚ್ಚಣಿಕೆ ಅಂತಂದರೆ ಬಾಚಣಿಕೆನ, ಏಣಿನ, ದೋಣಿನ, ಮುಚ್ಚಳಿಕೆನ ಅಂತ. ನಿಚ್ಚಣಿಕೆ ಅಂತಂದರೆ ಏಣಿ, ಇದಕ್ಕೆ ಅರ್ಥ. ಪತ್ರ ಬರೆಯುವಾಗ ಪ್ರತಿ ಪತ್ರದ ಬಲ ಮೇಲ್ತುದಿಯಲ್ಲಿ ಇದನ್ನು ಬರೆಯಬೇಕು. ಎಲ್ಲರೂ ಪತ್ರ ಬರೆದಿರ್ತೀರಲ್ವ ಸಾಮಾನ್ಯವಾಗಿ, ಅಟ್ಲೀಸ್ಟ್ ಸ್ಕೂಲಲ್ಲಿದ್ದಾಗ ಲೀವ್ ಲೆಟರ್ ಆದರೂ ಬರೆದೇ ಇರ್ತೀವಿ. ಅದರಲ್ಲಿ ಬಲಗಡೆ ಮೇಲ್ತುದಿನಲ್ಲಿ ನಾವು ಏನು ಬರಿತೀವಿ ಅಂತ, ಬಲಗಡೆ ಮೇಲ್ತುದಿನಲ್ಲಿ ನಾವು ಮುಕ್ತಾಯದ ಸಹಿ ಅನ್ನೋದನ್ನು ನಾವು ಕೊನೆಯಲ್ಲಿ ಹಾಕ್ತೀವಿ. ದಿನಾಂಕ ಮತ್ತು ಸ್ಥಳನ ಪತ್ರ ಬರಿಬೇಕಾದ್ರೆ ಬಲ ತುದಿನಲ್ಲಿ ಮೇಲ್ಭಾಗದಲ್ಲಿ ಬರಿತೀವಿ. ಹಾಗಾಗಿ ದಿನಾಂಕ ಮತ್ತು ಸ್ಥಳ ಇದಕ್ಕೆ ಉತ್ತರ. ಕಚೇರಿಯ ಅಧಿಕಾರಗಳನ್ನು ಪತ್ರದಲ್ಲಿ ಈ ಒಕ್ಕಣೆಯಿಂದ ಸಂಬೋಧಿಸಬೇಕು. ಕಚೇರಿಯ ಅಧಿಕಾರಗಳನ್ನ ಸಂಬೋಧಿಸಬೇಕು ಅಂದರೆ ತೀರ್ಥರೂಪರಿಗೆ ಅಂತ ಬಳಸಲ್ಲ. ತೀರ್ಥರೂಪರಿಗೆ ಅಂತ ಬಳಸೋದು ತಂದೆಯವರಿಗೆ, ಮಾತೃಶ್ರೀ ಅಂದರೆ ತಾಯಿಯವರಿಗೆ. ಇನ್ನು ಮಾನ್ಯರೇ, ಪೂಜ್ಯರೇ ಅಂತ ಇದೆ. ಪೂಜ್ಯರೇ ಅಂದರೆ ಗುರು ಹಿರಿಯರಿಗೆ ಬಳಸ್ತೀವಿ. ಮಾನ್ಯರೇ ಅಂತಂದರೆ ಆಫೀಸ್ ವರ್ಕ್ಗಳಿಗೆ ಬಳಸಿದಾಗ, ನಾವು ಅಧಿಕಾರಿಗಳಿಗೆ ಪತ್ರ ಬರೆಯುವಾಗ ನಾವು ಮಾನ್ಯರೇ ಅನ್ನೋದನ್ನು ಬಳಸ್ತೀವಿ. ಹೊತ್ತಾರೆ ಎಂಬ ಗ್ರಾಮ್ಯ ಪದಕ್ಕೆ ಈ ಅರ್ಥವಿದೆ. ಹೊತ್ತಾರೆ ಗ್ರಾಮೀಣ ಭಾಗಗಳಲ್ಲಿ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದು ಹೊತ್ತಾರೆ ಅಂತ. ಒಂದು ಹಾಡು ಇದೆಯಲ್ಲ, ಹೊತ್ತಾರೆ ಎದ್ಬಿಟ್ಟು ಅಂತ. ಹೊತ್ತಾರೆ ಅಂತಂದರೆ ಬೆಳಗಿನ ಸಮಯ ಅಂತ. ಹೊರುವುದು ಅಲ್ಲ, ಹೊರೆ ಅಲ್ಲ, ಭಾರವಾದುದು ಅಲ್ಲ, ಒಳಗಿನ ಸಮಯ ಅಂತ ಹೊತ್ತಾರೆ ಅಂದರೆ. ಇದು ಭವಿಷ್ಯತ್ ಕಾಲದ ವಾಕ್ಯ. ಮಕ್ಕಳು ಶಾಲೆಗೆ ಹೋಗುವರು, ಮಕ್ಕಳು ಶಾಲೆಗೆ ಹೋದರು, ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಮಕ್ಕಳು ಶಾಲೆಗೆ ಹೋಗರು. ನೋಡಿ, ಮಕ್ಕಳು ಶಾಲೆಗೆ ಹೋದರು ಅಂದರೆ ಆಲ್ರೆಡಿ ಹೋಗಿದ್ದಾರೆ ಅವರು, ಅದು ಭೂತಕಾಲ. ಶಾಲೆಗೆ ಹೋಗುತ್ತಿದ್ದಾರೆ ಹೋಗುತ್ತಾರೆ ಅನ್ನೋದು ವರ್ತಮಾನ ಕಾಲ, ಹೋಗ್ತಾರೆ, ಹೋಗುವರು. ಮಕ್ಕಳು ಶಾಲೆಗೆ ಹೋಗೋರು ಅದು ನಿಷೇಧಾರ್ಥಕ ಬರುತ್ತೆ. ಮಕ್ಕಳು ಶಾಲೆಗೆ ಹೋಗುವರು, ಇನ್ನೂ ಹೋಗಿಲ್ಲ, ಹೋಗ್ತಾರೆ. ಹೀಗಾಗಿ ಇದು ಭವಿಷ್ಯತ್ ಕಾಲದ ವಾಕ್ಯ, ಮಕ್ಕಳು ಶಾಲೆಗೆ ಹೋಗುವರು. ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ. ನ್ಯಾ, ನ್ಯಾ, ನ, ನ, ಮ ಅಕ್ಷರಗಳಿಗೆ ಈ ಹೆಸರಿದೆ. ಈ ಅಕ್ಷರಗಳನ್ನ ಏನಂತ ಕರಿತೀವಿ ಅಂತ. ನ್ಯಾ, ನ್ಯಾ, ನ, ನ, ಮ ವರ್ಗೀಯ ವ್ಯಂಜನಗಳಲ್ಲಿ ಇರುವಂಥ ಎಲ್ಲ ವರ್ಗಗಳ ಕಾಯಿಂದ ಪವರ್ಗವರೆಗೂ ಏನಿದೆ ಎಲ್ಲ ವರ್ಗಗಳ ಕೊನೆಯ ಅಕ್ಷರಗಳಿವು. ಈ ಕೊನೆಯ ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಇವು ಕೊನೆಯ ಅಕ್ಷರಗಳು ಅನುನಾಸಿಕ ಅಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ. ವರ್ಗೀಯ ವ್ಯಂಜನಗಳಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ಒಟ್ಟು 49 ಅಕ್ಷರಗಳಿದ್ದಾವೆ ಕನ್ನಡ ವರ್ಣಮಾಲೆಯಲ್ಲಿ. ಅದರಲ್ಲಿ 13 ಸ್ವರಗಳಿದ್ದಾವೆ ಆ ಇಂದ ಅವ್ವರೆಗೂ, ಮತ್ತು 34 ವ್ಯಂಜನ ಇದ್ದಾವೆ, 2 ಯೋಗವಾಹಕಗಳಿದ್ದಾವೆ. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಇದೆ. ವರ್ಗೀಯ ವ್ಯಂಜನದಲ್ಲಿ 25 ಇದೆ. ಏನು, ಕವರ್ಗ, ಕ ಇಂದ ನ್ಯ, ಚ ಇಂದ ನ್ಯ, ಟ ಇಂದ ಣ, ತ ಇಂದ ನ, ಪ ಇಂದ ಮ, ಕ ಇಂದ ಮಾವರೆಗೂ ಇರೋವಂಥದ್ದನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಈ 5 ವರ್ಗಗಳಲ್ಲಿ ಒಂದೊಂದು ವರ್ಗದಲ್ಲಿ 5 ಅಕ್ಷರ ಇದ್ದಾವೆ. 25 ಅಕ್ಷರ ಟೋಟಲ್ ಆಗಿ ವರ್ಗೀಯ ವ್ಯಂಜನದಲ್ಲಿ ಇದೆ. ಇನ್ನು ಈ ಗದ್ಯ ಭಾಗವನ್ನು ಓದಿಕೊಳ್ಳಿ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರಿಸಿ. ದೇಹ ಮನಸ್ಸು ಸರಿಯಾಗಿರುವ ನಾವು ನಮಗೆ ಕೊಡಮಾಡಿದ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಶಕ್ತಿಯನ್ನು ಸರ್ವತೋಮುಖವಾಗಿ ಹೆಚ್ಚಿಸಿಕೊಳ್ಳಬೇಕಲ್ಲವೇ. ದೈಹಿಕ, ಮಾನಸಿಕ, ಬೌದ್ಧಿಕ ಹಾಗೂ ನೈತಿಕ ಬಲಗಳ ಜೊತೆಗೆ ನಾವು ನಮ್ಮ ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಶಕ್ತಿಯೇ ಜೀವನ, ದುರ್ಬಲತೆಯ ಮರಣ. ಇದೊಂದು ದೊಡ್ಡ ಸತ್ಯ. ಶಕ್ತಿ, ಸೌಭಾಗ್ಯ, ಚಿರಜೀವನದ ಒಳಗೊಟ್ಟು. ದುರ್ಬಲತೆ, ಚಿಂತೆ, ದುಃಖಗಳ ಮೂಲ ಎಂದ ಸ್ವಾಮಿ ವಿವೇಕಾನಂದರು ಬಲಿಷ್ಠರಾಗಿ ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿಯ ಬಲ ಇವುಗಳನ್ನು ಬೆಳೆಸಿಕೊಂಡು
ತಾನು ನಾಶವಾಗುವುದಲ್ಲದೆ ಇತರರಲ್ಲಿ ಶೋಷಣೆ ಮತ್ತು ಹಿಂಸೆಯ ಪ್ರವೃತ್ತಿಯನ್ನು ಹುಟ್ಟಿಸುತ್ತಾನೆ. ನಮ್ಮ ಪರಂಪರೆ ನೀಡುವ ಮುಖ್ಯ ಬೋಧನೆಯೇ ಶಕ್ತಿಯನ್ನು ಬೆಳೆಸಿಕೊಳ್ಳಿ ಎಂಬುದು. ನಿರ್ವೀರ್ಯನಾಗಬೇಡ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ. ಬಲಿಷ್ಠರಾಗಿ ಕಬ್ಬಿಣದ ಮಾಂಸ ಕಂಡ ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿ ಬಲ ಇವುಗಳನ್ನು ಬೆಳೆಸಿಕೊಳ್ಳಿ ಅಂತ ಯಾರು ಹೇಳಿದ್ರು? ವಿವೇಕಾನಂದರು ಹೇಳಿದ್ರಲ್ವಾ? ವಿವೇಕಾನಂದರು ಹೇಳಿದ್ರು. ನಿರ್ವೀರ್ಯನಾಗಬೇಡ ಎಂದು ಯಾರಿಗೆ ಬೋಧಿಸಿದ್ದು ನೋಡಿ? ನಿರ್ವೀರ್ಯನಾಗಬೇಡ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ. ನಿರ್ವೀರ್ಯ ಆಗಬೇಡ ಅಂತ ಶ್ರೀಕೃಷ್ಣ ಬೋಧಿಸ್ತಾರೆ ಅಲ್ವಾ? ಇನ್ನು ನೋಡಿ, ಇದು ಜೀವನ, ಇದು ಮರಣ. ಜೀವನ, ಇದು ಮರಣ ಅನ್ನೋದು ಏನು ಅಂತ ನೋಡಿ. ಶಕ್ತಿಯೇ ದುರ್ಬಲತೆಯೇ, ದೈಹಿಕವೇ ಮಾನಸಿಕವೇ, ಕ್ಷಮಿಸಿ, ಪ್ರಶ್ನೆ ಇಲ್ಲಿ ನೋಡಿ ತಪ್ಪಾಗಿ ಓದ್ಬಿಟ್ಟೆ. ನಿರ್ವೀರ್ಯನಾಗಬೇಡ ಎಂದು ಬೋಧಿಸಿದ್ದು ಶ್ರೀಕೃಷ್ಣ, ಆದರೆ ಯಾರಿಗೆ ಬೋಧಿಸ್ದ ಅಂದರೆ ಅರ್ಜುನನಿಗೆ ಬೋಧಿಸ್ದ. ಹಾಗಾಗಿ ಉತ್ತರ ಅರ್ಜುನ. ಇನ್ನು ನೋಡಿ, ಇದು ಜೀವನ, ಇದು ಮರಣ. ಶಕ್ತಿಯೇ ದುರ್ಬಲತೆಯೇ, ದೈಹಿಕವೇ ಮಾನಸಿಕವೇ, ಕಬ್ಬಿಣದ ಮಾಂಸ ಕಂಡ ಉಕ್ಕಿನ ನರಮಂಡಲ, ಹಿಂಸೆಯೇ ಅಹಿಂಸೆಯೇ. ಹೇಳಿರೋ ಪ್ರಕಾರ ಜೀವನ ಇದು ಮರಣ ಅಂತ ಇರೋದು, ಶಕ್ತಿಯೇ ಮತ್ತು ದುರ್ಬಲತೆಯೇ. ಚಿರಜೀವನದ ಒಳಗುಟ್ಟು ಇದು. ದುರ್ಬಲತೆ ಚಿಂತೆ, ನಿರ್ವೀರ್ಯತನ, ಶಕ್ತಿ ಸೌಭಾಗ್ಯ, ಚಿಂತೆ ಮತ್ತು ದುಃಖಗಳು. ಆ ಗದ್ಯ ಭಾಗದಲ್ಲಿ ಓದಿರೋ ಪ್ರಕಾರ ಚಿರಜೀವನದ ಒಳಗುಟ್ಟು ಅಂತಂದರೆ ಶಕ್ತಿ ಮತ್ತು ಸೌಭಾಗ್ಯ ಅಂತ. ಇನ್ನೊಂದು ಗದ್ಯ ಭಾಗ ಇದೆ, ಅದನ್ನು ಹಾಗೆ ಓದ್ಕೊಂಡು ಹೋಗೋಣ ನೋಡಿ. ಅಂದು ಮಹಾರಾಜ ಕಾಲೇಜು ಸಂಸ್ಕೃತಿ ಮತ್ತು ಜ್ಞಾನದ ದೇಗುಲದಂತಿತ್ತು. ಹಿಂದಿನಂತೆ ವಿದ್ಯಾರ್ಥಿ ಮತ್ತು ಉಪಾಧ್ಯಾಯರ ಚಳುವಳಿ ಇರಲಿಲ್ಲ. ಕಾಲೇಜಿನ ಶಿಕ್ಷಕ ವರ್ಗದವರು ಅಲ್ಪ ಸಂಬಳ ಬರುತ್ತಿದ್ದರೂ ತಮ್ಮ ವೃತ್ತಿ ಪವಿತ್ರವಾದುದೆಂಬ ತೃಪ್ತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರಲ್ಲಿ ಜ್ಞಾನ ಸಂಪತ್ತಿನ ಜೊತೆಗೆ ನೈತಿಕ ಸಂಪತ್ತು ಇತ್ತು. ಮಹಾರಾಜ ಕಾಲೇಜಿನಲ್ಲಿಯೂ ನನಗೆ ವಿದ್ಯಾರ್ಥಿ ವೇತನ ಲಭ್ಯವಾಗಿತ್ತು. ವಿದ್ಯಾರ್ಥಿ ವೇತನದ ಮೊತ್ತ ತಿಂಗಳಿಗೆ 18 ರೂಪಾಯಿ. ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದವರಿಗೆ ಕಾಲೇಜಿನಲ್ಲಿ ಶುಲ್ಕವಿರಲಿಲ್ಲ. ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಹಣಕ್ಕಾಗಿ ನಮ್ಮ ಚಿಕ್ಕಪ್ಪನನ್ನು ಆಶ್ರಯಿಸುತ್ತಿರಲಿಲ್ಲ. ಅವರಿಗೆ ನನ್ನಿಂದ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ವಿದ್ಯಾರ್ಥಿ ವೇತನದಿಂದಲೇ ನನ್ನ ಜೀವನ ನಿರ್ವಹಿಸುತ್ತಿದ್ದೆ. ಈಗ ಪ್ರಶ್ನೆ ನೋಡಿ, ಅದಕ್ಕೆ ಸಂಬಂಧಪಟ್ಟಾಗೆ ಅಂದಿನ ಶಿಕ್ಷಕರಲ್ಲಿ ಜ್ಞಾನ ಸಂಪತ್ತಿನ ಜೊತೆಗೆ ಈ ಸಂಪತ್ತು ಇತ್ತು. ಯಾವ ಸಂಪತ್ತಿತ್ತು? ಗದ್ಯ ಭಾಗದಲ್ಲಿ ಓದಿರೋ ಪ್ರಕಾರ ಖನಿಜ ಸಂಪತ್ತ, ನೈತಿಕ ಸಂಪತ್ತ, ಐಶ್ವರ್ಯ ಸಂಪತ್ತ ಅಥವಾ ಆರೋಗ್ಯ ಸಂಪತ್ತ. ಗದ್ಯ ಭಾಗದಲ್ಲಿ ಹೇಳಿರೋ ಹಾಗೆ ಅಂದಿನ ಶಿಕ್ಷಕರಿಗೆ ಜ್ಞಾನ ಸಂಪತ್ತಿನ ಜೊತೆಗೆ ನೈತಿಕ ಸಂಪತ್ತು ಇತ್ತು. ಅಂದಿನ ಮಹಾರಾಜ ಕಾಲೇಜು ಹೀಗಿತ್ತು: ಸಂಸ್ಕೃತಿ ಮತ್ತು ಜ್ಞಾನದ ದೇಗುಲ, ದೊಡ್ಡ ಕಟ್ಟಡ, ತರಗತಿಯ ತುಂಬ ಹುಡುಗರಿದ್ದ ಕೋಣೆ, ನೆಮ್ಮದಿ ಮತ್ತು ತೃಪ್ತಿಯ ಜಾಗ. ಅದಿದ್ದು ಸಂಸ್ಕೃತಿ ಮತ್ತು ಜ್ಞಾನದ ದೇಗುಲದಂತೆ ಇತ್ತು. ಇನ್ನು ಮುಂದಿನ ಗದ್ಯ ಭಾಗ ಕೊಟ್ಟಿದ್ದಾರೆ, ಇದನ್ನು ಸಹ ನೋಡಿಕೊಂಡು ಓದ್ಕೊಂಡು ಕೊಟ್ಟಿರೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗೋಣ. ದೈನ್ಯದ ಬುಡದಲ್ಲಿ ಭಯವಿದೆ. ಭಯವೇ ನರನನ್ನು ದೀನನನ್ನಾಗಿ ಮಾಡುತ್ತದೆ. ಭಯವೆಂದರೆ ದಟ್ಟಡವಿಯಲ್ಲಿ ದಾರಿ ತಪ್ಪಿದ ಗೋವು, ಮುಚ್ಚಿದ ಕಣ್ಣುಗಳು, ಹಾರುತ್ತಿರುವ ಎಡೆ, ಕತ್ತಲೆಯಲ್ಲಿ ಕಂಗೆಟ್ಟ ಶಿಶು, ಚಕ್ರವರ್ತಿಯ ಎದುರಿಗೆ ನ್ಯಾಯಸ್ಥಾನದಲ್ಲಿ ನಡುಗುತ್ತಾ ನಿಂತ ಅಪರಾಧಿ, ನಾಯಿ ಬೆನ್ನಟ್ಟಿದ ಮೊಲದ ಭಯ. ಭಯ ಹುಟ್ಟುವುದು ಅಜ್ಞಾನದಿಂದ, ಪಾಪ ಶಂಕೆಯಿಂದ, ದೂಷಿತ ಹೃದಯದಿಂದ. ಜ್ಞಾನ ಹೆಚ್ಚಿದಂತೆ ಭಯವೂ ಕಡಿಮೆಯಾಗುವುದು. ಹಳ್ಳಿಗ ವಿಮಾನದಲ್ಲಿ ಕೂಡ ಅಂಜುತ್ತಾನೆ, ಆದರೆ ಹಲವು ತಿಂಗಳು ತರಬೇತಿ ಪಡೆದ ನಂತರ ಅವನೇ ವಿಮಾನ ನಡೆಸಬಹುದು. ಗದ್ಯ ಭಾಗ ಇದು. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು: ಭಯವು ಕಡಿಮೆಯಾಗುವುದು, ಇದು ಹೆಚ್ಚಾದಾಗ. ಭಯ ಕಡಿಮೆ ಆಗೋದು ಜ್ಞಾನ ಹೆಚ್ಚಾದಾಗ. ಭಯದಿಂದ ನರನು ಹೀಗಾಗುತ್ತಾನೆ, ಭಯದಿಂದ ನರ ದೀನನಾಗುತ್ತಾನೆ. ಇನ್ನೊಂದು ಗದ್ಯ ಭಾಗ ಇದೆ, ಹಾಗೆ ಅದನ್ನು ಸಹ ಓದ್ಕೊಂಡು 2 ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರ ಕೊಡೋಣ. ಜಗತ್ತು ಪೂಜಿಸುವುದು ಶಕ್ತಿಯನ್ನು, ದುರ್ಬಲತೆಯನ್ನಲ್ಲ ಎಂಬುದನ್ನು ಯುವಕರು ಸರಿಯಾಗಿ ತಿಳಿದಿರಬೇಕು. ಕ್ರಿಕೆಟ್ ಮೈದಾನದಲ್ಲಿ ದಾಂಡಿಗ 4 ಸಿಕ್ಸರ್ ಬಾರಿಸಿದರೆ ಸಹಸ್ರಾರು ಯುವಕರು ಚಪ್ಪಾಳೆ ತಟ್ಟಿ ಹುಚ್ಚೆದ್ದು ಕುಣಿತು ಅವನನ್ನು ಹೆಗಲ ಮೇಲೆ ಇರಿಸಿಕೊಂಡು ರಥೋತ್ಸವ ಮಾಡುವುದಿಲ್ಲವೇ? ಅದು ಅವನ ಶಕ್ತಿ ಸಾಮರ್ಥ್ಯ, ದಕ್ಷತೆಗಳಿಗೆ ಸಲ್ಲಿಸಿದ ಗೌರವವಲ್ಲವೇ? ಶಕ್ತಿಯನ್ನು ಎಲ್ಲರೂ ಭಕ್ತಿ ಗೌರವಗಳಿಂದ ನೋಡುತ್ತಾರೆ. ಶಕ್ತನಾದರೆ ನೆಂಟರೆಲ್ಲ ಹಿತರು, ಅಶಕ್ತನಾದರೆ ಆಪ್ತ ಜನರೇ ವೈರಿಗಳು ಎಂದು ಪುರಂದರದಾಸರು ಹೇಳಿದ ಮಾತು ಎಷ್ಟು ಸತ್ಯ.
ತಂದೆ ತಾಯಂದಿರು ಪ್ರೀತಿಯಿಂದ ಸಾಕಿ ಸಲಹಿದ ಮಗು ಬೆಳೆದು ದುರ್ಬಲನು, ರೋಗಿಷ್ಠನು, ದಡ್ಡನು, ಮೂರ್ಖನೂ ಆದರೆ ಏನೆನ್ನುವರು ಬಲ್ಲಿರಾ? ಯಾಕಾಗಿ ಹುಟ್ಟಿದವನಿವನು? ಕುಲಕ್ಕೆ ಕಳಂಕ ಎನ್ನುವರಲ್ಲವೇ? ಹೌದು. ಶಕ್ತನಾದರೆ ಎಲ್ಲರೂ ಆಪ್ತರು, ಅಶಕ್ತನನ್ನು ಎಲ್ಲರೂ ತಿರಸ್ಕರಿಸುವವರು. ಇದರ ಪ್ರಶ್ನೆಗಳು ನೋಡಿ. ಯುವಕರು ಸರಿಯಾಗಿ ತಿಳಿದಿರಬೇಕಾದದ್ದು ಇದನ್ನು: ಜಗತ್ತು ಪೂಜಿಸುವುದು ಶಕ್ತಿಯನ್ನು, ದುರ್ಬಲತೆಯನ್ನಲ್ಲ ಅನ್ನೋದನ್ನು ಯುವಕರು ತಿಳಿದಿರಬೇಕಾ? ಚಪ್ಪಾಳೆ ತಟ್ಟಿ ಹುಚ್ಚೆದ್ದು ಕುಣಿಯುವುದನ್ನು ತಿಳಿದಿರಬೇಕಾ? ನೋಡಿ, ಜಗತ್ತು ಪೂಜಿಸುವುದು ಶಕ್ತಿಯನ್ನು, ದುರ್ಬಲತೆಯನ್ನಲ್ಲ ಅನ್ನೋದನ್ನು ತಿಳಿದಿರಬೇಕು. ಇನ್ನು ಅಶಕ್ತ ಎಂದರೆ ಶಕ್ತಿ ಇಲ್ಲದವನು. ಶಕ್ತನಾದರೆ ಎಲ್ಲರೂ ಆಪ್ತರು, ಅಶಕ್ತನನ್ನು ಎಲ್ಲರೂ ಏನು ಮಾಡ್ತಾರೆ? ಕೊಂಡಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಗೌರವಿಸ್ತಾರೆ. ತಿರಸ್ಕಾರ ಮಾಡುವರು. ಶಕ್ತನನ್ನು ಎಲ್ಲರೂ ಆಪ್ತರು, ಅಶಕ್ತನನ್ನು ಎಲ್ಲರೂ ಸಹ ತಿರಸ್ಕಾರ ಮಾಡುವರು. ಇದಿಷ್ಟು 2009ರಲ್ಲಿ PDO ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು. 2011ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತೀನಿ. ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.